ಸೊ ಹೇ ಗೈಸ್, ನಾನು ನಿಮ್ಮ ಸುಮಿತ್. ನನ್ನ ಮಿನಿ ವ್ಲಾಗ್ನ ಇವತ್ತು ಡೇ 1. ಇವತ್ತು ಗಣೇಶ ಚತುರ್ಥಿ ಅಂತ ನಾನು ನನ್ನ ಮಿನಿ ವ್ಲಾಗನ್ನು ಇವತ್ತಿಂದನೇ ಚಾಲು ಮಾಡ್ತೇನೆ. ಮನ್ಯಾಗ ಎಲ್ಲರೂ ಒಬ್ಬೊಬ್ಬರಾಗಿ ರೆಡಿ ಆಗತ್ತಿದ್ರು ನೋಡ್ರಿ. ನಮ್ಮ ರಾಣಿ ಮತ್ತು ನಮ್ಮ ಮಮ್ಮಿನೂ ಕುಂತಾರ, ನಮ್ಮ ತಮ್ಮನೂ ಮತ್ತೆ ರೆಡಿ ಆಗಿ ಬಂದ. ಅಷ್ಟು ಮಟ್ಟ ನಾನು ನಮ್ಮ ಕಾರ್ ಎಲ್ಲ ತೊಳೆದ ರೆಡಿ ಮಾಡಿದೆ. ನಮ್ಮ ಗಣಪತಿ ಡೆಕೋರೇಷನ್ ಎಲ್ಲ ಮಸ್ತಾಗಿ ರೆಡಿ ಆಗಿತ್ತು. ಈ ಸಲ ನಮ್ಮ ಗಣಪತಿ ಡೆಕೋರೇಷನ್ ಅನ್ನ ನಾವು ಸಿಂಪಲ್ ಆಗಿ ರೆಡಿ ಮಾಡಿದ್ವಿ. ಮತ್ ಗಣಪತಿ ಪ್ರಸಾದಕ್ಕೆ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆಲ್ಲ ಅಡ್ಗೆ ರೆಡಿ ಮಾಡ್ತಿದ್ರು. ನಮ್ ರಾಣಿ ನೋಡ್ರಿ ಯಾವಾಗ್ಲೂ ಅಡ್ಗೆ ಮನ್ಯಾಗ ಕುಂತಿರ್ತಾವ. ಸೊ ಫೈನಲಿ ನಾನು ಗಣಪತಿ ತೊಗೊಂಬರಕ್ ರೆಡಿ ಆದ್ನಿ. ಸೊ ಪಪ್ಪಾನು ರೆಡಿಯಾಗಿ ಕಾರ್ ಕಡೆ ಬಂದು ವೇಟ್ ಮಾಡತ್ತಿದ್ರು. ಆನ್ ದ ವೇ ಹೋಗೋದ್ ಮುಂದೆ ನಮ್ಮ ಆಂಜನೇಯನಗರ ಒಳಗೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ರಿ. ಮಿನಿಮಮ್ 15ರಿಂದ 20 ನಿಮಿಷ ಇಲ್ಲಿ ನಿಂತ್ವಿ. ಇಲ್ಲಿ ಬಂದು ನೋಡಿದ್ರೆ ಇಲ್ಲೂ ಫುಲ್ ರಶ್ ಆಗ್ಬಿಟ್ಟಿತ್ತು. ಅಂತೂ ಇಂತೂ ನಮ್ ಗಣಪತಿನ ತಂದು ಟೇಬಲ್ ಮೇಲೆ ಇಟ್ರು. ನಾನು ಮತ್ತು ನಮ್ಮ ಪಪ್ಪಾನ ಪೂಜೆ ಮಾಡಾಕತ್ವಿ. ಪೂಜೆ ಮಾಡ್ಕೊಂಡು ನಮ್ ಗಣಪತಿನ ಹೊರಗೆ ತೊಗೊಂಬಂದ್ವಿ. ಅಷ್ಟೊತ್ತಿಗೆ ಪಪ್ಪ ಗಾಡಿ ತೊಗೊಂಬಂದ್ರು. ನಾನು ಗಣಪತಿ ತಗೊಂಡ್ ಗಾಡಿ ಒಳಗೆ ಕುಂತೆ. ನಾನು ಆಗಲೇ ಹೇಳಿದಂಗ ನನ್ನ ಬ್ಲಾಗ್ನ ನಾನು ಗಣೇಶ ಚತುರ್ಥಿ ದಿವಸನ ಎದಕ್ ಚಾಲೂ ಮಾಡಿದೆ ಅಂದ್ರೆ, ನಾವು ಯಾವುದೇ ಶುಭ ಕಾರ್ಯ ಮಾಡ್ಬೇಕಾದ್ರೂ ಫಸ್ಟ್ ಗಣಪತಿಯನ್ನ ನೆನೆಸ್ಕೊಂಡನ ಗಣಪತಿಯನ್ನ ಪೂಜೆ ಮಾಡಿನ ಶುಭ ಕಾರ್ಯ ಚಾಲೂ ಮಾಡ್ತೀವಿ. ಆದ ಕಾರಣ ನಾನು ನನ್ನ ಬ್ಲಾಗ್ನ ಇವತ್ತನ ಚಾಲೂ ಮಾಡ್ಬೇಕಂತ ಶುಭ ದಿವಸ ಗಣೇಶ ಚತುರ್ಥಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಫೈನಲಿ ನಮ್ಮನೆ ಗಣೇಶ ನಮ್ಮನೆ ಕಡೆ ಎಂಟ್ರಿ ಕೊಟ್ಟ. ಗಣಪತಿನ ಹಿಂಗ್ ಕಾರ್ನಾಗ ತೊಗೊಂಬಂದು ಫುಲ್ ಪಟಾಕ್ಸಿ ಅದು ಹಾರಿಸಿ ತರೋ ಮಜಾನ ಬೇರೆ ಐತ್ ನೋಡ್ರಿ. ನಾನ್ ನಮ್ ಗಣಪತಿ ತಗೊಂಡು ಕೆಳಗೆ ಇಳಿದ ತಡ ನಮ್ ರಾಣಿ ಓಡ್ ಬಂದ ಬಿಟ್ಲು ನೋಡ್ರಿ. ಹಂಗ ನಮ್ಮ ಮಮ್ಮಿ ಮನಿ ಅಂಗಳದಾಗ ನಿಂತ ಗಣಪತಿದ ಆರತಿ ಮತ್ತ ಪೂಜೆ ಮಾಡಿದ್ರ. ನಗುವ ನಮ್ಮ ಜಮಾನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ, ಕಾಪಾಡು ಕಾಪಾಡು ತಾಪಹರ ಲಂಬೋದರ ಸುಂದರ ಗಣಪತಿ ಬಪ್ಪ ಮೋರಿಯ, ಮನಸ್ಸು ನಮ್ಮ ಏರಿಯಾನ ಗಣಪತಿ ಬಪ್ಪ ಮೋರಿಯ, ಮನಸ್ಸು ನಮ್ಮ ಏರಿಯಾನ. ಮನ್ಯಾಗಿಂದೆಲ್ಲ ಪೂಜೆ ಮುಗಿಸ್ಕೊಂಡು ಪಪ್ಪಾಗ ಬಾಜಿ ಮಾರ್ಕೆಟ್ ಒಳಗೆ ಕೆಲಸ ಇತ್ತು ಅಂತೇಳಿ ನಾವು ಬಾಜಿ ಮಾರ್ಕೆಟ್ ಬಂದಿದ್ವಿ. ಹಂಗೆ ರಾತ್ರಿ ಬರ್ಬೇಕಂದ್ರೆ ನಮ್ಮ ರಾಮತೀರ್ಥ ನಗರ ಗಣಪತಿ ತರತಿದ್ರು. ಅದನ್ನೆಲ್ಲ ನೋಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಇವತ್ತಿನ ನನ್ನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ.